ಬಿಜೆಪಿ ಉಚ್ಚಾಟಿತ ಶಾಸಕರಾಗಿರುತ್ತೆ ಎಸ್ ಟಿ ಸೋಮಶೇಖರ್ ಅವರು ಇದ್ದಾರೆ. ಅವರು ಯಾರಿಗೆ ಮತ ಹಾಕ್ತಾರೆ ಅನ್ನುವಂಥದ್ದು ಕುತೂಹಲ ಇದೆ. ಸೊ ಹಾಗಾಗಿ ಅವ್ರನ್ನ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಸರ್, ಈಗ ಒಂದು ಚರ್ಚೆ ಆಗ್ತಿರೋದು ಆತ್ಮಸಾಕ್ಷಿಯ ಮತ ಅನ್ನುವಂಥದ್ದು. ಸೋಮಶೇಖರ್ ಅವರ ಆತ್ಮಸಾಕ್ಷಿಯ ಮತ ಯಾರಿಗಿರುತ್ತೆ? ಈಗ ಮೂರು ಪಕ್ಷದವರು ಚುನಾವಣೆಗೆ ನಿಂತಿದ್ದಾರೆ. ನಾನು ಭಾರತೀಯ ಜನತಾ ಪಕ್ಷದಿಂದ ಗೆದ್ದಿದ್ದೇನೆ, ಉಚ್ಚಾಟಿತ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದವರು ನನ್ನನ್ನು ಅಪ್ರೋಚ್ ಮಾಡಬೇಕು, ಫಸ್ಟ್ ಅಪ್ರೋಚ್ ಮಾಡಬೇಕು. ಇಲ್ಲ ಅವರ ಜೊತೆಲಿರ್ತಕ್ಕಂಥವ್ರು ಜೆಡಿಎಸ್ ಪಕ್ಷದವರಾದ್ರು ಅಪ್ರೋಚ್ ಮಾಡಬೇಕು. ಅವರಿಬ್ರು ಕೂಡ ನನ್ನನ್ನು ಅಪ್ರೋಚ್ ಮಾಡಲಿಲ್ಲ. ಮುಖ್ಯಮಂತ್ರಿಗಳು ನೆನ್ನೆ ಫೋನ್ ಮಾಡಿದ್ರು, ಭೇಟಿ ಮಾಡಬೇಕು ಅಂತ. ಭೇಟಿ ಮಾಡಿದ್ದೇನೆ. ನಮ್ಮ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನಾನು ರಿಕ್ವೆಸ್ಟ್ ಮಾಡಿದ್ದೇನೆ, ನನ್ನ ಕ್ಷೇತ್ರದ ಹಲವಾರು ಸಮಸ್ಯೆಗಳಿದೆ, ಆ ಸಮಸ್ಯೆನ ತಾವು ಬಗೆಹರಿಸುವುದಾದ್ರೆ ನಿಮ್ಮ ಪಕ್ಷದ ಅಭ್ಯರ್ಥಿಗೆ ನಾನು ಆತ್ಮಸಾಕ್ಷಿ ಮತ ಹಾಕ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಅವರು ಒಪ್ಕೊಂಡಿದ್ದಾರೆ, ನಾನು ಒಪ್ಕೊಂಡಿದ್ದೇನೆ. ಸರ್, ಈಗ ನಿನ್ನೆ ರೆಸಾರ್ಟ್ ಕೂಡ ನೀವು ಹೋಗಿದ್ರಿ, ಅಲ್ಲಿ ಏನ್ ಚರ್ಚೆ ಆಯ್ತು ಸರ್ ಸಿಎಂ ಅವ್ರ ಜೊತೆ? ನಿನ್ನೆ 12:30 ಫೋನ್ ಮಾಡಿದ್ರು ಮುಖ್ಯಮಂತ್ರಿಗಳು. ವಂಡರ್ಲಾ ಹತ್ರ ಇದ್ದೀವಿ, ಬರಬೇಕಲ್ಲ ಅಂತ ಹೇಳಿ ವಂಡರ್ಲಾಗಿ ಹೋಗಿ ಭೇಟಿ ಮಾಡಿದ್ವಿ. ಅವರು ರಿಕ್ವೆಸ್ಟ್ ಮಾಡಿದ್ರು, ನಾನು ನಮ್ಮ ರಿಕ್ವೆಸ್ಟ್ ಮಾಡಿದ್ದೇನೆ, ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ಬಗೆಹರಿಸಿ ನಿಮ್ಮ ಅಭ್ಯರ್ಥಿ ಯಾರು ಹೇಳ್ತೀರಾ ಅವ್ರಿಗೆ ಮತ ಹಾಕ್ತೀನಿ ಅಂತ ಹೇಳಿದ್ದಾರೆ. ಅವರು ಒಪ್ಕೊಂಡಿದ್ದಾರೆ, ನಾನು ಒಪ್ಕೊಂಡಿದ್ದೇನೆ. ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಯಿಂದ ಗೆದ್ದಿದ್ದಾರೆ, ಆ ಬಿಜೆಪಿ ಆ ಫೀಲ್ ಇದೆ ಅವರಿಗೆ, ಹಾಗಾಗಿ ಬಿಜೆಪಿಗೆ ಮತ ಹಾಕ್ತಾರೆ ಅನ್ನುವಂತ ಮಾತು ಹೇಳ್ತಿದ್ದಾರೆ. ನಾನು ಹುಟ್ಟು ಕಾಂಗ್ರೆಸ್ ಇಂದ ಬೆಳೆದಂತವನು, ಆಯ್ತಾ. ಇತ್ತೀಚೆಗೆ ಏನೋ ಸ್ವಲ್ಪ ವ್ಯತ್ಯಾಸ ಆಗಿರ್ತದೆ, ಅಲ್ಲಿದ್ದೆ. ಆದ್ರೂ ಅವರು ಉಚ್ಚಾಟಿತ ಮಾಡಿದ್ದಾರೆ. ಉಚ್ಚಾಟಿತ ಮಾಡಿದ ಮೇಲೆ ಅವರು ಕರೆಕ್ಟಸಿಯಾಗಿ ನಮ್ಮ ಅಪ್ರೋಚ್ ಮಾಡಬೇಕು. ಅವ್ರು ಅಪ್ರೋಚ್ ಮಾಡಿಲ್ಲ ಅಂದ್ರೆ ನಾನಾಗ ಮೇಲ್ ಬಿದ್ದೋಗೋ ನೆಸೆಸಿಟಿ ನನಗೆ ಚಿಂತೆ ಮಾಡ್ತಿದ್ದು, 100% ಚಿಂತೆ ಮಾಡ್ತಾ ಇದ್ದು. ಈಗ ಮುಖ್ಯಮಂತ್ರಿಗಳು ಕರೆಸಿದ್ದಾರೆ, ಹಲವಾರು ಸಮಸ್ಯೆಗಳನ್ನ ಕ್ಷೇತ್ರದ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಕ್ಷೇತ್ರದ ಸಮಸ್ಯೆ ಬಗೆಹರಿಸ್ತಕ್ಕಂಥ ಓಟ್ ಹಾಕ್ಬೇಕಾ, ಉಚ್ಚಾಟಿತ ಇವ್ರಿಗೆ ಓಟ್ ಹಾಕ್ಬೇಕಾ? ಕುಮಾರಸ್ವಾಮಿ ಅವರನ್ನ ತಮ್ಮನ್ನೇನ ಭೇಟಿ ಮಾಡಿಲ್ಲ. ಥ್ಯಾಂಕ್ ಯು. ಸೊ ಇದಿಷ್ಟು ಕೂಡ ಎಸ್ ಟಿ ಸೋಮಶೇಖರ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಾನಂದ ಜೊತೆ ಹರೀಶ್ ಕಾಲ್ಪಳ್ಳಿ, ಬೆಂಗಳೂರು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.